ನಮಸ್ಕಾರ ಸ್ನೇಹಿತರೆ. ನಾನು ಇವತ್ತು ಇನ್ವೆಸ್ಟರ್ ಎಜುಕೇಷನ್ ಸೀರೀಸ್ ಅಂತ ಏನಿದೆ, ಅದರಲ್ಲಿ ಕೆಲವೊಂದು ಹೊಸ ವಿಚಾರವನ್ನು ನಿಮಗೆ ತಿಳಿಸೋದಕ್ಕೋಸ್ಕರ ಬಂದಿದ್ದೀನಿ. ನಾನು ಈಗಾಗಲೇ ಕೆಲವು ವಿಡಿಯೋಗಳಲ್ಲಿ ಇಕ್ವಿಟಿ ಫಂಡ್ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದೀನಿ. ಇನ್ನೂ ಹೇಳೋದಿದೆ. ಯಾಕಂತಂದರೆ ಮ್ಯೂಚುವಲ್ ಫಂಡ್ ಅನ್ನುವ ಫೀಲ್ಡ್ ಅನ್ನುವಂಥದ್ದು ಒಂದು ಸಾಗರ ಇದ್ದ ಹಾಗೆ. ಇದರಲ್ಲಿ ನಾವು ತಿಳ್ಕೊಂಡಷ್ಟು ಅಗದಷ್ಟು ಆಳಕ್ಕೆ ಹೋಗುವಂತಹ ಒಂದು ವಿಚಾರ. ಆದರೂ ಜನರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಸೂಕ್ಷ್ಮವಾಗಿ ಮತ್ತು ಸ್ಥೂಲವಾಗಿ ಕೆಲವೊಂದು ವಿಚಾರಗಳನ್ನು ನಾನಿಲ್ಲಿ ಮಂಡಿಸ್ತಾ ಇದ್ದೇನೆ. ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದರೆ, ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್. ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು, ಇದು ಯಾಕಾಗಿ ಮ್ಯೂಚುವಲ್ ಫಂಡ್ಸ್ಗಳು ಬಿಡುಗಡೆ ಮಾಡಿದ್ದಾರೆ, ಇದರ ಉದ್ದೇಶ ಏನು ಎನ್ನುವಂಥದ್ದನ್ನು ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅನ್ನುವಂಥದ್ದು ಅದಕ್ಕೆ ಬ್ಯಾಲೆನ್ಸ್ಡ್ ಮ್ಯೂಚುವಲ್ ಫಂಡ್ ಅಂತಲೂ ಕರೀತಾರೆ. ಹಿಂದೆ ಬ್ಯಾಲೆನ್ಸ್ಡ್ ಮ್ಯೂಚುವಲ್ ಫಂಡ್ ಅಂತ ಕರೀತಾ ಇದ್ದಾರೆ. ಇದು ಇಕ್ವಿಟಿ ಮತ್ತು ಡೆಟ್ ಈ ಎರಡನ್ನೂ ಕೂಡ ಒಂದು ಮಿಶ್ರಣ. ಇದನ್ನು ಎರಡರಲ್ಲೂ ಕೂಡ ಹೂಡಿಕೆಗಳನ್ನು ಮಾಡಿ ನಮ್ಮ ಅಸಲನ್ನು ಸಂರಕ್ಷಿಸುವುದು, ನಮ್ಮ ಗ್ರೋತ್ ಅಥವಾ ನಮ್ಮ ಆದಾಯವನ್ನು ಹೆಚ್ಚಿಸುವಂಥದ್ದು, ಈ ಎರಡು ಕೆಲಸವನ್ನು ಮಾಡೋದರಲ್ಲಿ ನಿರತರಾಗಿರುವಂತಹ ಒಂದು ಬ್ಯಾಲೆನ್ಸ್ಡ್ ಆ್ಯಕ್ಟಿವಿಟಿಯನ್ನು ಮಾಡುವುದನ್ನು ನಾವು ಹೈಬ್ರಿಡ್ ಫಂಡ್ಗಳಂತ ಕರಿತೀವಿ. ಆದರೆ ಇದರಲ್ಲಿ ಹಲವಾರು ವಿಧಗಳಿದ್ದಾವೆ. ಹೆಚ್ಚಾಗಿ ಒಂದು 5ರಿಂದ 6 ವಿಧಗಳಿದ್ದಾವೆ. ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಹೈಬ್ರಿಡ್ ಮ್ಯೂಚುವಲ್ ಫಂಡಲ್ಲಿ ಅಗ್ರೆಸಿವ್ ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತ ಒಂದಿದೆ. ಇದರಲ್ಲಿ ಇಕ್ವಿಟಿ ಎಕ್ಸ್ಪೋಜರ್ ಸುಮಾರು 70ರಿಂದ 80% ಇಕ್ವಿಟಿಗೆ ಮಾರ್ಕೆಟ್ಗೆ ಹೂಡಿಕೆ ಮಾಡಲಾಗ್ತದೆ. ಒಂದು 20ರಿಂದ 25% ಡೆಟ್ಟಲ್ಲಿ ಹೂಡಿಕೆಯನ್ನು ಮಾಡ್ತಾರೆ. ಹಾಗಾಗಿ ಇದು ಮೋರ್ ಆರ್ ಲೆಸ್ ನಿಮ್ಮ ಇಕ್ವಿಟಿ ಮ್ಯೂಚುವಲ್ ಫಂಡ್ನ ಥರನೇ ಕೆಲಸ ಮಾಡುತ್ತೆ. ಆದರೆ ಸ್ವಲ್ಪ ಕಡಿಮೆ ಡೌನ್ ಸೈಡ್ ರಿಸ್ಕ್ ಇದೆ ಇಕ್ವಿಟಿಗೆ ಕಂಪೇರ್ ಮಾಡಿದರೆ. ಎರಡನೇದಾಗಿ ಕನ್ಸರ್ವೇಟಿವ್ ಮ್ಯೂಚುವಲ್ ಫಂಡ್, ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಅಂತಿದೆ. ಈ ಕನ್ಸರ್ವೇಟಿವ್ ಹೈಬ್ರಿಡ್ ಮ್ಯೂಚುವಲ್ ಫಂಡಲ್ಲಿ ಒಂದು 70ರಿಂದ 80% ಡೆಟ್ ಫಂಡಲ್ಲಿ ಮತ್ತು ಒಂದು 10ರಿಂದ 20% ಇಕ್ವಿಟಿನಲ್ಲಿ ಇದನ್ನು ಹೂಡಿಕೆಗಳನ್ನು ಮಾಡ್ತಾರೆ. ಹಾಗಾಗಿ ಇದರಲ್ಲಿ ನಿಮ್ಮ ಅಸಲು ಅಥವಾ ಮೂಲ ಬಂಡವಾಳ ಏನಿದೆ ಅದು ಹೆಚ್ಚು ಸುರಕ್ಷಿತ, ಅಗ್ರೆಸಿವ್ ಫಂಡ್ಗಿಂತ ಹೆಚ್ಚು ಸುರಕ್ಷಿತವಾಗಿರುತ್ತೆ. ಹಾಗೆಯೇ ಇಕ್ವಿಟಿ ಸೇವಿಂಗ್ಸ್ ಫಂಡ್ ಅಂತೇಳಿ ಇನ್ನೊಂದು ಹೈಬ್ರಿಡ್ ಫಂಡ್ ಇದೆ. ಇದರಲ್ಲಿ ಟ್ಯಾಕ್ಸೇಷನ್ ಬೆನಿಫಿಟ್ ಇದೆ. ಮುಖ್ಯವಾಗಿ ಇದರಲ್ಲಿ ಇಕ್ವಿಟಿ ಮತ್ತು ಡೆಟ್ ಮ್ಯೂಚುವಲ್ ಫಂಡ್ ಮತ್ತು ಆರ್ಬಿಟ್ರೇಜ್ ಪೊಸಿಷನ್ ಅಂತೇಳಿ. ಇದರ ಆರ್ಬಿಟ್ರೇಜ್ ಅಂತ ಹೇಳಿದರೆ, ಒಂದೇ ದಿವಸ ಕೆಲವು ಸಲ ಫ್ಯೂಚರ್ ಮಾರ್ಕೆಟ್ ಮತ್ತು ಕ್ಯಾಶ್ ಮಾರ್ಕೆಟಲ್ಲಿ ಸ್ವಲ್ಪ ರೇಟ್ ಡಿಫರೆನ್ಸ್ ಇರುವಂಥನ ಎನ್ಕ್ಯಾಶ್ ಮಾಡಿಕೊಂಡು, ಫಂಡ್ ಮ್ಯಾನೇಜರ್ಸ್ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಅದನ್ನು ಮಾಡುವಂಥದ್ದಕ್ಕೆ ಆರ್ಬಿಟ್ರೇಜ್ ಅಂತ ಹೇಳ್ತೇವೆ. ಈ ಆರ್ಬಿಟ್ರೇಜ್ ಪೊಸಿಷನ್ ಇರೋದ್ರಿಂದ ಇದು ಕೂಡ ಕನ್ಸರ್ವೇಟಿವ್ ಮ್ಯೂಚುವಲ್ ಫಂಡ್ ಥರನೇ ಕೆಲಸ ಮಾಡುವಂತಹ ಒಂದು ಮ್ಯೂಚುವಲ್ ಫಂಡ್. ಇದರಲ್ಲಿ ಕೂಡ ಲೋ ಡೌನ್ ಸೈಡ್ ರಿಸ್ಕ್ ಇರುತ್ತೆ. ಹಾಗೆ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಬ್ಯಾಲೆನ್ಸ್ಡ್ ಅಡ್ವಾಂಟೇಜ್ ಫಂಡ್ ಅಥವಾ ಇದಕ್ಕೆ ಡೈನಾಮಿಕ್ ಮಲ್ಟಿ ಅಸೆಟ್ ಫಂಡ್ ಅಂತ ಹೇಳಿ ಕರೀತಾರೆ. ಇದು ಫಂಡ್ ಮ್ಯಾನೇಜರ್ನ ಮೇಲೆ ಇದೆ. ಫಂಡ್ ಮ್ಯಾನೇಜರು ಇಕ್ವಿಟಿ ಎಕ್ಸ್ಪೋಜರ್ನ ಜಾಸ್ತಿ ಮಾಡಬಾರ್ದು. ಅದು ಡಿಪೆಂಡಿಂಗ್ ಅಪಾನ್ ದ ಮಾರ್ಕೆಟ್ ವಾಲಟಿಲಿಟಿ ಮೇಲೆ. ಇಕ್ವಿಟಿ ಚೆನ್ನಾಗಿದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತಂದರೆ ಇಕ್ವಿಟಿಗೆ ಜಾಸ್ತಿ ಎಕ್ಸ್ಪೋಜರ್ ಕೊಡುವಂಥದ್ದು. ಇಕ್ವಿಟಿ ರಿಸ್ಕಿ ಆಗಿದೆ ಅಂತಂದರೆ ಡೆಟ್ಗೆ ಜಾಸ್ತಿ ಇದು ಎಕ್ಸ್ಪೋಜರ್ ಕೊಡುವಂಥದ್ದು. ಈ ರೀತಿ ಈ ಎಸೆಟನ್ನು ಬೇರೆ ಬೇರೆ ಎಸೆಟ್ ಕ್ಲಾಸ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಬದಲಾವಣೆ ಮಾಡುವಂತಹ ಕೆಲಸವನ್ನು ಫಂಡ್ ಮ್ಯಾನೇಜರ್ ಇದರಲ್ಲಿ ಮಾಡ್ತಾರೆ. ಇದರಲ್ಲಿ ಫಿಕ್ಸ್ಡ್ ಪ್ರಪೋರ್ಷನ್ ಇರೋದಿಲ್ಲ. ಇನ್ನೊಂದು ಏನಂತ ಹೇಳಿದ್ರೆ, ಮಲ್ಟಿ ಅಸೆಟ್ ಫಂಡ್ ಅಂತೇಳಿ. ಮಲ್ಟಿ ಅಸೆಟ್ ಫಂಡಲ್ಲಿ ಇಕ್ವಿಟಿನಲ್ಲೂ ಹೂಡಿಕೆ ಇರುತ್ತೆ, ಡೆಟ್ ಫಂಡಲ್ಲೂ ಹೂಡಿಕೆ ಇರುತ್ತೆ. ಇನ್ನು ಗೋಲ್ಡಲ್ಲೂ ಅಥವಾ ಕಮಾಡಿಟಿನಲ್ಲೂ ಇದರಲ್ಲಿ ಹೂಡಿಕೆಗಳು ಇರ್ತವೆ. ಹಾಗಾಗಿ ಎಲ್ಲ ಅಸೆಟ್ ಕ್ಲಾಸ್ಗಳಲ್ಲಿ ಹೂಡಿಕೆ ಇರೋದ್ರಿಂದ ಎಲ್ಲ ಅಸೆಟ್ ಕ್ಲಾಸ್ಗಳ ಬೆನಿಫಿಟ್ಗಳು ಇದರಲ್ಲಿ ವ್ಯಕ್ತವಾಗ್ತವೆ ಅಂತ ಹೇಳ್ಬೋದು. ಇದನ್ನು ನಾವು ಮಲ್ಟಿ ಅಸೆಟ್ ಅಲೋಕೇಶನ್ ಫಂಡ್ ಅಂತ ಹೇಳ್ತೀವಿ. ಇದೆಲ್ಲ ಹೈಬ್ರಿಡ್ ಫಂಡ್ಗಳಿಗೆ ಅದರದ್ದೇ ಆದಂತಹ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಇದ್ದೇ ಇದೆ. ಹಾಗಾಗಿ ಈ ಯಾರು ಇನ್ವೆಸ್ಟ್ಮೆಂಟ್ ಹಾರಿಸಾನ್ ಅಂತ ಹೇಳ್ತಾರೆ, ಈ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅವಧಿ, ನಮ್ಮ ಹೂಡಿಕೆಯ ಅವಧಿ ಸುಮಾರು 3 ವರ್ಷದಿಂದ 5 ವರ್ಷದ ಒಳಗೆ ಯಾರು ಹೂಡಿಕೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೋ ಅಂಥವರಿಗೆಲ್ಲ ಈ ಹೈಬ್ರಿಡ್ ಫಂಡ್ಗಳು ಉತ್ತಮವಾಗಿ ಲಾಭಾಂಶವನ್ನು ತಂದು ಕೊಡಬಲ್ಲವು. ಹಾಗಾಗಿ ಇವುಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ಯಾರಿಗೆ ಅಂತಂದರೆ, ಕಡಿಮೆ ಅವಧಿಗೆ ಹೂಡಿಕೆಯನ್ನು ಮಾಡುವಂಥದ್ದು. ಅಷ್ಟೊಂದು ಹೆಚ್ಚು ರಿಟರ್ನ್ಗಳು ಬರೋದಿಲ್ಲ ಇದರಲ್ಲಿ, ಯಾಕಂದರೆ ಇಕ್ವಿಟಿ ಮಾರ್ಕೆಟ್ನಷ್ಟು ರಿಟರ್ನ್ ಬರೋದಿಲ್ಲ. ಆದರೆ ಅಗ್ರೆಸಿವ್ ಫಂಡಲ್ಲಿ ಖಂಡಿತವಾಗಿ ಇಕ್ವಿಟಿ ಮಾರ್ಕೆಟ್ನಷ್ಟೇ ರಿಟರ್ನ್ಗಳು ಬರ್ತವೆ. ಹಾಗಾಗಿ ಒಂಥರ ಇದು
ಬ್ಯಾಲೆನ್ಸ್ಡ್ ಆಗಿರುವಂತಹ ಫಂಡ್ಗಳು. ಆದರೆ ಇದರಲ್ಲಿ ನನ್ನ ಚಾಯ್ಸ್ ಏನಂತ ಹೇಳಿದ್ರೆ ಡೈನಾಮಿಕ್ ಅಸೆಟ್ ಅಲೋಕೇಶನ್ ಫಂಡ್. ಇದರಲ್ಲಿ ಫಂಡ್ ಮ್ಯಾನೇಜರ್ ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಲ್ಲಿ ಹೂಡಿಕೆ ಮಾಡೋದ್ರಿಂದ ಮತ್ತು ಅವರು ಅದರ ಪರಿಪೂರ್ಣವಾದಂತಹ ಜ್ಞಾನವನ್ನು ಹೊಂದಿರೋದ್ರಿಂದ ನಮಗೆ ಹೂಡಿಕೆದಾರರಿಗೆ ಅತಿ ಹೆಚ್ಚಿನ ಲಾಭವನ್ನು ತಂದುಕೊಡುವಲ್ಲಿ ಅವರು ಹೆಚ್ಚಾಗಿ ಯಶಸ್ವಿ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಡೆಟ್ ಫಂಡ್ಗಳ ಬಗ್ಗೆ ಮತ್ತು ಅವುಗಳ ಏನು ಲಾಭ ನಷ್ಟ ಅಥವಾ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇವುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ಹೆಚ್ಚು ಮಾಹಿತಿಯೊಂದಿಗೆ ನಿಮಗೆ ಕಾಣಿಸಿಕೊಳ್ತೇನೆ. ನಮಸ್ಕಾರ.